ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗೆ ಬೆಂಕಿ, ಶೀಟ್ ಮನೆ ಸುಟ್ಟು ಸಂಪೂರ್ಣ ಕರಕಲು. ಕೆಜಿಎಫ್ ನಗರದ ಕೋರಮಂಡಲ ಸೌತ್ ಟ್ಯಾಂಕ್ ಬ್ಲಾಕ್ನಲ್ಲಿ ಘಟನೆ ನಡೆದಿದ್ದು, ವಿಜಯ ಎಂಬುವರಿಗೆ ಸೇರಿದ ಮನೆ ಇದಾಗಿದೆ. ಬೆಳಗ್ಗೆ 10:30ರ ಸುಮಾರಿಗೆ ಮನೆ ಇದ್ದ ವೇಳೆ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗೆ ಬೆಂಕಿ ಆವರಿಸಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಹರಸಾಹಸ ಪಟ್ಟಿದ್ದಾರೆ. ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣ ಭಸ್ಮವಾಗಿದ್ದು ಒಂದ್ಸತಿ ಬಯಲಾದ್ರೆ ಅಷ್ಟೇ. அந்த பக்கம் இல்ல, இந்த பக்கம் அந்த பக்கம் அப்படியே நல்லா இருக்கா? ಬಿರು ಮಾತ್ರ ಮೇಲೆ ಮಾತ್ರ ಬಟ್ಟೆ ಏನೋ ಇತ್ತು, ಅದು ಅಷ್ಟೇ. ಮೇಲೆ ತಲ್ಬಿಡೋ ಇವನೇ, ಮೇಲೆ ತಲ್ಬಿಡು. ಯಾರು ಯಾರು ಇಲ್ಲಿ போட்டா அப்புறம் பாருங்க. வீடு ஃபுல்லா பாத்தீங்க ஃபயர் இன்ஜின் எல்லாம் வந்து கீழே பாட்டு கூட மொண்டு பிடிக்க இது கொடியில் நீர் இல்ல ತೊಂದರೆ ನಾಕು ಪೊಗ ಬರ್ದೆ ತಣ್ಣಿ ತೊಂದರೆ ಆಗುತ್ತೆ. ಅಲ್ಲಿ ಸ್ವಲ್ಪ ಆ ಬೀರೊಳಗೆ ನೀರು ಹೋಗೋದು ಬೇಡ, ಸುಮ್ಮನೆ ಇರೋದು ನೀಟಾಗಿ ಬೀರೊಳಗೆ ಹೋಗೋದು ಬೇಡ ನೀರು ಕುಡಿಂಗ್. ಏನಾಗಿದೆ ಸರ್? ಒಂದು 10:30 ಟೈಮ್ಗೆ ಒಂದು ಮನೇಲಿ ಬೆಂಕಿ ಬಿದ್ದಿದೆ ಸರ್. ಶಾರ್ಟ್ ಸರ್ಕ್ಯೂಟಿಂದ ಆಗಿದೆ. ಫುಲ್ಲು ಮನೆ ಎಲ್ಲ ಫುಲ್ಲು ನಾಶ ಆಗಿದೆ ಸರ್. ಅಷ್ಟೊತ್ತಿಗೆ ನಮ್ಮ ಲೋಕಲ್ ಹುಡುಗರೆಲ್ಲ ಸೇರಿ ಬೆಂಕಿನ ನಂಬಿಸಿದ್ರು. ಅಷ್ಟೊತ್ತಿಗೆ ನಾನು ಫೈರ್ ಸರ್ವಿಸ್ ಫೋನ್ ಮಾಡಿದೆ. ಅವರು ವಿತಿನ್ 7 ಮಿನಿಟ್ಸ್ ಅಲ್ಲಿ ಬಂದುಬಿಟ್ಟು ಸರ್, ಬಂದುಬಿಟ್ಟು ಫುಲ್ಲು ಫೈರ್ನೆಲ್ಲ ಕಂಟ್ರೋಲ್ ಮಾಡಿದ್ದಾರೆ. ಬಟ್ ಇಲ್ಲಿ ಒಂದು ತೊಂದರೆ ಇದೆ ಸರ್. ಏನು ನಮ್ಮ ಮೈನಿಂಗ್ ಏರಿಯಲ್ಲಿ ಏನಾದ್ರೂ ಯಾವ ಗೌರ್ಮೆಂಟ್ ಅವರು ₹1 ಖರ್ಚು ಮಾಡಲ್ಲ, ₹1 ಅವ್ರಿಗೆ ಪರಿಹಾರ ಕೊಡಲ್ಲ ಸರ್. ಅದು ಏನಕ್ಕಂದ್ರೆ ನಾವೇನು ಬೇರೆ ಇದರಿಂದ ದೇಶದಿಂದ ಬಂದಿದ್ದೇವೆ ಗೊತ್ತಿಲ್ಲ. ನಮ್ಗೆ ಲಾಸ್ಟ್ ಟೈಮ್ ಒಂದು ಇದು ಬಾವಿ ಥರ ಬಿದ್ದೋಯ್ತು. ಅದಕ್ಕೂ ಮನೆಯವ್ರಿಗೆ ₹1 ಗೌರ್ಮೆಂಟಿಂದ ₹1 ಕೊಟ್ಟಿಲ್ಲ ಸರ್. ಮುನ್ಸಿಪಾಲ್ಟಿ ಕಡೆಯಿಂದ ಕೊಟ್ಟಿಲ್ಲ. ಅದೇ ಥರ ನನ್ನ ಏರಿಯಲ್ಲಿ ಒಂದು ಮರ ಬಿತ್ತು, 4 ಮನೆ ಮೇಲೆ ಬಿತ್ತು ಸರ್. ಅಲ್ಲಿ ಕೂಡ ಬಂದು ನೋಡ್ಕೊಂಡು ಹೋದ್ರು ಸರ್, ಅಷ್ಟೇ. ಬೇರೆ ಏನು ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ಎಲ್ಲ ಮರ ಎಲ್ಲ ಕಟ್ ಮಾಡಿದ್ರು. ನಾನು ಎಲ್ಲ ಮರ ಕಾಸು ಖರ್ಚು ಮಾಡಿ ನಾನೇ ಕಟ್ ಮಾಡಿದೆ. ಗೌರ್ಮೆಂಟ್ ಕಡೆ ಕೇಳಿದ್ರೆ ನಿಮ್ಮ ಟ್ಯಾಕ್ಸ್ ಕಟ್ಟಲ್ಲ, ಅದು ಕಟ್ಟಲ್ಲ, ಇದು ಕಟ್ಟಲ್ಲ ಅಂತಾರೆ. ಬಟ್ ಟ್ಯಾಕ್ಸ್ ಕಟ್ಟೋ ಮನುಷ್ಯತ್ವ ಅಂತ ಒಂದು ಇರಬೇಕು. ಯಾವುದಕ್ಕೂ ಖರ್ಚು ಮಾಡ್ತಾರೆ ಗೌರ್ಮೆಂಟು. ಈ ಥರ ಬಡವರಿಗೆ ಒಂದು ಏನಾದ್ರು ಮಾಡಿಕೊಡ್ಬೇಕು ಸರ್. ಮನೆಯಲ್ಲಿ ಏನೇನಾಗಿದೆ ಸರ್? ಎಲ್ಲ ಸುಟ್ಟೋಗಿದೆ ಸರ್. ಅವ್ರದ್ದು ಎಲ್ಲ ಬಟ್ಟೆಯಿಂದ ಡಾಕ್ಯುಮೆಂಟ್ಸಿಂದ ಬಟ್ಟೆ ಗಿಟ್ಟೆ ಎಲ್ಲ ಸುಟ್ಟೋಗಿದೆ ಸರ್. ಡಾಕ್ಯುಮೆಂಟಿಂದ ಹಿಡಿದು ಎಲ್ಲ ಅವ್ರದ್ದು ಎಲ್ಲ ವಸ್ತು ಸುಟ್ಟೋಗಿದೆ ಸರ್. ಮನೆ ಅಷ್ಟೇ ಸರ್, ಹಾಲು ಎಲ್ಲ ಸೀಟು ಗೀಟು ಹೆಂಚಲು ಎಲ್ಲ. ಮನೆಯಲ್ಲಿ ಇರೋರಿಗೆ ಏನಾಗಿದೆ ಸರ್? ಅವ್ರು ಪಾಪ ಅವರು ಎಲ್ಲ ಓಡೋಗ್ಬಿಟ್ಟಿದ್ದಾರೆ ಸರ್. ಸಡನ್ನಾಗಿ ಆಗಿದ್ದರಿಂದ ಎಲ್ಲ ಓಡೋಗ್ಬಿಟ್ಟಿದ್ದಾರೆ. ದೈವಕೃಪೆಯಿಂದ ಅವ್ರ ಪ್ರಾಣಾಪಾಯದಿಂದ ಕಾಪು. ಸರ್ ತಾವು ಹೆಸರು? ಸರ್ ನನ್ನ ಹೆಸರು ಪಾಂಡ್ಯನ್ ಸರ್. ನನ್ನ ಹೆಂಡತಿ ಇಲ್ಲಿ ಕೌನ್ಸಿಲರು. அங்க வந்து மீட்டர் ஃபால்ட், அந்த ஒயர் கனெக்ஷன்ல வந்து இதாகி எரிஞ்சுன்னு இருக்குது. ஒரு 5 நிமிஷத்துக்கு முன்னாடி தான் அக்கா வந்து வெளியே அங்கிருந்து எங்கிருந்து அந்த ஸ்கிரீன் எடுத்துக்கின்னு வெளியே வந்தாங்க. அங்க வரத்துக்குள்ள எல்லாம் என்ன ஆயிட்டு இருக்குது, எங்க எல்லாம் கத்துனாங்க, என்ன ஒயர் பத்தி வருது. அங்கிருந்து வளர்ந்தோடனே நம்ம பசங்க எல்லாம் வந்து எல்லாம் ஒடிச்சு எல்லாம் தண்ணி இது பண்ணாங்க. அதுக்குள்ளேயே நம்மளுக்கு இது ஃபயர் சர்வீஸ் வந்துச்சு. ஃபயர் சர்வீஸ் வந்து இப்போ எல்லாத்தையும் இது பண்ணிட்டாங்க. இப்போ இருக்கிறது வந்து இது ஃபுல்லா இந்த வீட்டுல இருக்கிற துணி மணி கிணி இந்த பீரோ எல்லாம் இதாச்சு. காசு எதுனா போய்க்குதுங்களா? எல்லாம் போயிருக்கோம் சார். அதுல இப்போ நம்ம அந்த நேரத்துல எல்லாம் போயிடுச்சு. அதுல நாடகத்துல எதுவும் நம்ம அதை பார்க்க முடியல. எல்லாம் ஃபுல்லா ஏற்றிட்டு இருக்கிறதுனால அதுல ஏதோ இதுன்னு இன்னைக்கு ஒரு சந்தோஷமான ஒரு விஷயம். யாருக்கு எந்த ஒரு இது நடக்கல, யாருக்கு எந்த ஒரு இது நடக்கல. அது வந்து எங்களுக்கு ஒரு பெரிய சந்தோஷம். இதுதான் ஒரு விஷயம். இதுதான் ஜனங்கெல்லாம் ஏரியா யூத்ஸ் எல்லாம் வந்து நல்லா பண்ணாங்க. ஏரியாக்காருக்கு நன்றி. ஓகே, உங்க பேர் என்ன? என் பேர் சிவகுமார். தூரம் போங்கம்மா, வெளியே வெளியே வா.
ಹಂಗೆಲ್ಲ ಅದೇ ಇದೆ. ತೊಂದರೆ ಆಗಿಲ್ಲ. ಸಿಲಿಂಡರ್ ಆಚೆ ಇಟ್ಬಿಟ್ಟಿದ್ವಿ, ಅದೇನು ಅದು ಆಫಲ್ಲಿ ಇತ್ತು ಆಗಿರೋದು. ಸ್ಟಾರ್ಟ್ ಆಗಿ ಏನಾಗಿದೆ ಫುಲ್ಲು ಇದು ಬಟ್ಟೆ ಎಲ್ಲ ಹೋಗ್ಬಿಟ್ಟಿದೆ, ಐಟಮ್ ನೋಡಿ ಇಲ್ಲಿರೋದೆಲ್ಲ ಹೋಗ್ಬಿಟ್ಟಿದೆ. ಅದು ಶೀಟು ಈ ಬಿಸಿಗೆ ಹೊಡೆದೋಗ್ಬಿಡ್ತು. ಅವಾಗ ಗಾಳಿ ಈ ಕಡೆ ಹೋಗಿದ್ಕ ನಮ್ಗೆ ಒಳಗಡೆ ಬರಕ್ ಚಾನ್ಸ್ ಆಯ್ತು, ಇಲ್ಲಾಂದ್ರೆ ಒಳಗಡೆ ಬರಕ್ ಆಗ್ತಿಲ್ಲ, ಯಾಕಂದ್ರೆ ಹೊಗೆ ಅಷ್ಟೊಂದು ಇದಿತ್ತು. ಆಮೇಲೆ ಸಿಲಿಂಡರ್ ಹೋಗಿ ತಗೊಂಡ್ಬಂದು ಆಚೆ ಇಟ್ಬಿಟ್ಟಿದ್ವಿ. ಸಿಲಿಂಡರ್ ಏನು ತೊಂದರೆ ಇಲ್ಲ, ಇಲ್ಲಿ ಪ್ರಾಬ್ಲಮ್ ಆಗಿರೋದು ಇಷ್ಟು ಪೂರ್ತಿ. ಈಗ ನೀವು ಒಂದು ಕೆಲಸ ಮಾಡಿ, ನಮ್ಮ ಇಂಜಿನಿಯರ್ಗೆ ಪೂರ್ಣಿಮಾ ಕರ್ಕೊಂಡ್ಬಂದು ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಎಸ್ಟಿಮೇಟ್ ಮಾಡಿದ್ರೆ ಡಿಸಿಗೆ ಕಳಿಸ್ಕೊಡ್ತೀನಿ. ಡಿಸಾಸ್ಟರಲ್ಲಿ ಅದಕ್ಕೆ ಪರಿಹಾರ ಇದೆ, ಕರ್ಕೊಂಡ್ಬರ್ತೀರಾ? ನಾನು ಹೇಳ್ತೀನಿ, ನಾನು ಹೇಳ್ತೀನಿ. ಯಾರು ಪಕ್ಕದಲ್ಲಿ ಒಂದು ಮನೆ ಇದೆ ಸರ್, ಅಲ್ಲಿ ಇಲ್ಲಿ ಖಾಲಿ ಮನೆ ಇರೋದು ಇದು. ಇಲ್ಲ ಖಾಲಿ ಮನೆ ಇಲ್ಲ ಸರ್, ಎಲ್ಲ ಇರೋದೆ. ಅದು ಇವ್ ತಾಯಿ ತಿಥಿ ನಾಳಿದ್ದು, ಅದಕ್ಕೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಅದೇ ಏನೇನಿತ್ತು ಬೀರಿನಲ್ಲಿ? ಎಲ್ಲ ಹೋಯ್ತು, ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಹೋಯ್ತು. ಅದೆಲ್ಲ ಹೋಗೋದೆಲ್ಲ ಫುಲ್ ವಿದ್ಯುತ್ ಶಾರ್ಟ್ ಸರ್ಕ್ಯೂಟಿಂದ ಈ ಒಂದು ಮನೆ ಸುಟ್ಟೋಗಿರೋ ವಿಚಾರ ನನಗೆ ತಿಳಿದು ಬಂತು. ಅದಕ್ಕೆ ನಾನು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇದ್ದೇನೆ. ಸುಮಾರು ಈ ಮನೆಯಲ್ಲಿರ್ತಕ್ಕಂಥ ಹಲವಾರು ವಸ್ತುಗಳು ಡ್ಯಾಮೇಜ್ ಆಗಿ ಸುಟ್ಟೋಗಿರ್ತವೆ. ಇದು ವಿಪತ್ತು ಅಡಿಯಲ್ಲಿ ಬರುತ್ತೆ. ವಿಪತ್ತು ನಿರ್ವಹಣೆ ಅಡಿಯಲ್ಲಿ ಇವರು ಅರ್ಜಿ ಸಲ್ಲಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಇವತ್ತೇ ಅರ್ಜಿ ಸಲ್ಲಿಸಿ ಕೇಳಿದ್ದೀನಿ. ಇದು ಎಷ್ಟು ಡ್ಯಾಮೇಜ್ ಆಗಿದೆ, ಏನು ತೊಂದರೆ ಆಗಿದೆ ಅನ್ನೋದು ನಮ್ಮ ಇಂಜಿನಿಯರ್ ಎಸ್ಟಿಮೇಟ್ ಮಾಡ್ತಾರೆ. ಅದನ್ನು ಮುಂದಿನ ಕ್ರಮಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಪರಿಹಾರಕ್ಕಾಗಿ ಸಬ್ಮಿಟ್ ಮಾಡ್ತೀವಿ. ಸರ್, ಇಲ್ಲಿ ಒಂದು ಆರೋಪ ಇದೆ. ಜನ ಮೊದಲು ಒಂದು ಆರೋಪ ಹೇಳ್ತಾರೆ. ಇಲ್ಲಿ ನೀವು ಬಂದು ನಗರಸಭೆಯಿಂದ ಪ್ರತಿಯೊಂದು ಘಟನೆ ಆಗಿರೋ ಸಂದರ್ಭದಲ್ಲಿ ವಿಸಿಟ್ ಮಾಡ್ತೀವಿ ಅಂತ ಆರೋಪ ಇದೆ. ಅದನ್ನೇ ಒಂದು ಸಾರಿ ಮರ ಬಿದ್ದು ಮನೆಯನ್ನು ಡ್ಯಾಮೇಜ್ ಆಗಿದೆ, ಇನ್ನೊಂದು ಮನೆಯಲ್ಲಿ ಭೂ ಕುಸಿದು ಹೋಗಿ ಇದು ಹೋಗಿದೆ, ಅವ್ರಿಗೆ ಇನ್ನೂ ಪರಿಹಾರ ನೀವು ಕೊಟ್ಟಿಲ್ಲ ಅಂತ. ಅರ್ಜಿ ಕೊಡಬೇಕು, ಅವರು ಅರ್ಜಿ ಕೊಟ್ಟರೆ ನಾವು ಫಾರ್ಮ್ ಮಾಡ್ಬೇಕು. ಅರ್ಜಿ ಕೊಟ್ಟಿಲ್ಲ, ನಾನು ಅವತ್ತು ಅರ್ಜಿ ಕೊಡ್ಲಿಕ್ಕೆ ಕೇಳಿದೆ, ಇದುವರೆಗೂ ಅರ್ಜಿ ಬಂದಿಲ್ಲ ನನಗೆ. ಅರ್ಜಿ ಕೊಟ್ಟರೆ ನಾವು ಇನ್ ಟೈಮಲ್ಲಿ ಕಳಿಸಿ. ಇವತ್ತು ಅರ್ಜಿ ಕೊಟ್ಟರೆ ಅವರು, ನಾವು ಸೋಮವಾರ ಮಂಗಳವಾರವರೆಗೆ ಸಬ್ಮಿಟ್ ಮಾಡ್ತೀವಿ. ಅವರಿಬ್ಬರು ಅರ್ಜಿ ಕೊಟ್ಟಿಲ್ವಾ? ಇಲ್ಲ, ಕೊಟ್ಟಿಲ್ಲ. ಕೊಡಲಿ, ಕೊಟ್ಟ ತಕ್ಷಣ ನಾನು ಫಾರ್ವರ್ಡ್ ಮಾಡ್ತೀವಿ. ನಮ್ಮ ಇಂಜಿನಿಯರ್ ಎಸ್ಟಿಮೇಟ್ ಮಾಡಬೇಕಾಗುತ್ತೆ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ. ಆ ಬೇಸಿಸ್ ಮೇಲೆ ಅವರು ಅದಕ್ಕೊಂದು ಶಾಖೆ ಇದೆ ಅಲ್ಲಿ, ಆ ಶಾಖೆಗೆ ಕಳಿಸ್ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡೋದು ಪರಿಹಾರ ಕೊಡ್ತೀವಿ. ಸರ್, ಸದ್ಯಕ್ಕೆ ಇವ್ರಿಗೆ ಏನಾದ್ರು ನಮ್ಮ ಮುನ್ಸಿಪಾಲಿಟಿ ಕಡೆಯಿಂದ ಏನೋ ಹೆಲ್ಪ್ ಮಾಡಿದ್ರೆ? ಸದ್ಯಕ್ಕೆ ಮುನ್ಸಿಪಾಲಿಟಿ ಕಡೆಯಿಂದ ಬರಲ್ಲ, ಇದು ವಿಪತ್ತು ನಿರ್ವಹಣೆಯಲ್ಲೇ ಬರೋದು ಇದು. ಸರಿ ಸರ್. ನಮಗೆ ಕರೆಕ್ಟಾಗಿ ಒಂದು 10:35 ಅಷ್ಟೊತ್ತಿಗೆ ನಮ್ಮ ಏರಿಯಾ ಕೌನ್ಸಿಲರ್ ಇರುವಾಗಂತ ಪಾಂಡ್ಯನ್ ಸಾರು ನಮಗೆ ಕಾಲ್ ಮಾಡಿದ್ರು ಸ್ಟೇಷನ್ಗೆ. ಈ ಥರ ಸೌತ್ ಟ್ಯಾಂಕ್ ಬ್ಲಾಕಲ್ಲಿ ಮನೆಯಲ್ಲಿ ಫೈರ್ ಆಗಿದೆ ಸರ್ ಅಂತ ಹೇಳಿದರು. ಅದಕ್ಕೆ ನಾವು ಏನು ಮಾಡಿದ್ವಿ, ತಕ್ಷಣ ಕರೆ ಮಾಡಿದ ತಕ್ಷಣ ನಾವು ಗಾಡಿಯಲ್ಲಿ ಸ್ಪಾಟಿಗೆ ಬಂದು ನೋಡಿದ ತಕ್ಷಣ ಆ್ಯಕ್ಚುಲಿ ಅದು ಮನೆಯಲ್ಲಿ ಫುಲ್ ಹೊಗೆ ಬರ್ತಿತ್ತು. ಅವರೆಲ್ಲ ಏನು ಹೇಳಿದ್ರು, ಪಬ್ಲಿಕ್ಸ್ ಎಲ್ಲ ಪಕ್ಕದಲ್ಲಿ ಇರೋರ ಗ್ಯಾಸ್ ಬರ್ತಾ ಇದೆ ಸರ್, ಗ್ಯಾಸ್ ಏನೋ ಸ್ಮೆಲ್ ಇದೆ ಅಂತ. ನಾವು ಒಳಗಡೆ ಹೋಗಿ ನೋಡಿದ್ವಿ, ಗ್ಯಾಸ್ ಏನೂ ತೊಂದರೆ ಆಗಿರಲಿಲ್ಲ. ಗ್ಯಾಸ್ ಸಿಲಿಂಡರ್ ಎತ್ಕೊಂಡ್ಬಂದು ಆಚೆ ಇಟ್ಬಿಟ್ಟಿದ್ವಿ. ಮತ್ತು ಅಲ್ಲಿ ಏನಾಗಿದೆ, ಶಾರ್ಟ್ ಸರ್ಕ್ಯೂಟ್, ಮೀಟ್ರ್ ಬೋರ್ಡಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಶೀಟು, ಸಿಮೆಂಟ್ ಶೀಟುಗಳು ಮತ್ತು ಬೀರಲ್ಲಿರೋಂಥ ಎಲ್ಲ ಬಟ್ಟೆ ಬರೆ ದಿನಸಿ ಸಾಮಗ್ರಿಗಳು ಎಲ್ಲ ಸುಮಾರು ಲಾಸ್ ಆಗಿಬಿಟ್ಟಿದೆ ಅಷ್ಟೇ. ಸರ್, ತಾವ ಹೆಸರು? ಸುಬ್ರಹ್ಮಣ್ಯ. ಹಾಂ ಸರ್. ಮೇಲೆ ಇಲ್ಲಿ ಬೀರು ಮೇಲೆ ನಿಂದು ಬಾ, ಸ್ವಲ್ಪ ಟೆನ್ಷನ್ ಆಗೋದು. ನಾವು ಬೇರೆ ನಾವು ಫೀಸ್ ಬಡ್ಡಿ ಸಿಲಿಂಡರ್ ಆಚೆ ಕೊಡೋದಿದ್ವಿ ಸರ್, ಇದು ಕವರ್ ಪಣ್ಣೆ ಮೀಟ್ರು ಇದೆಲ್ಲ ಇದಾಗ್ಬಿಟ್ಟಿದೆ.
ಇದೆಲ್ಲ ಒಂದು ಮೀಟ್ರ್ தான் அங்கல் மீன் மீட்டர் எல்லாமே அவ்வளோ இதாயிடுச்சு அதாயிடுச்சு மீட்டர் தான் மீட்ரு தான் வேற ஒன்றும் இல்லை மீட்ரு வேற ஒன்றும் இல்லை